ಓ ಆಯ್ಕೊಂಡ್ರಾ ಬ್ರೋ, ನಾನು ನೋಡತ್ತರ ಆಯ್ಕೊಬೇಕು ತಾನೆ. ಹೋಗಿ ಆ ಕಡೆಗೆ ಹೋಗ್ಬಿಡು. ಹಾಕಂಡ ಕಂಗ್ರ್ಯಾಚುಲೇಷನ್ಸ್ ಹೊಸ ಗಾಡೀಲಿ. ಲೇ ಚಿನ್ನು ಮತ್ತೆ ಬಿದ್ದ ಕಣೋ. ಸರಿ ಬೀಳ್ತಿಯಲ್ಲ. ತಪ್ಪೇನ್ ಗೊತ್ತಾ ಮಾಡಿದ್ದು, ನಿಂಬೆಹಣ್ಣ ಫೋಟೋಗೋಸ್ಕರ ತೆಗ್ದಾಕ್ದ. ಹಂಗೆಲ್ಲ ಮಾಡೋದ್ನಾ? ದೋಷ ಆಗಿದೆ ನಿನ್ಗೆ. ಹೊಸ ಗಾಡಿ ತಗೊಂಡು ಪೊದೆಗೆ ಬಿಡ್ತಾವ ನೀನು. ಮಣ್ ರೋಡ್ ಐತಲ್ಲ, ಹಂಗ ಈ ಕಲ್ ಮೇಲೆ ರೋಡಲ್ಲಿ ಹೋಗ್ಬೋದು, ಕಲ್ ಮೇಲೆ ಹೋಗ್ಬೋದು. ನಿನ್ ಗಾಡಿ ಆ ಕಲ್ಗೆ ಯಾವ ಲೆಕ್ಕನಪ್ಪ? ವಿ ಆರ್ ಆನ್ ದ ಟಾಪ್ ಗೈಸ್. ಬ್ರೋ ನೀವ್ ಹೇಳ್ದಾಗ ಯಾವ್ದೋ ಒಂದ್ ಬೆಟ್ಟ ಹಿಂಗ್ ಹಚ್ತೀವಿ, ಒಂದ್ ಅರ್ಧ ಗಂಟೆ ಇಳಿಸ್ತೀವಿ ಅನ್ಕೊಂಡಿದ್ದೆ. ತಗೊಳಪ್ಪ ಯತೀಶ. ನಿಲ್ಸ್ಕೊಂಡು ಯೋಚನೆ ಮಾಡ್ಬಾರ್ದು, ಆ ಫ್ಲೋಲೆ ಹೋಗ್ಬಿಡ್ಬೇಕು. ಅಯ್ಯೋ ಚಪ್ಲಿ ಹಾಕೊಳ್ಳೋದೆ ಒಂದ್ ಸಾಧನೆ ಮಾಡ್ತಾವನಲ್ಲಿ. ಇಲ್ಲಿಂದನಾ ಬೆಟ್ಟ ಶುರು? ಓ ಮಸ್ತ್ ಆಗೈತೆ ಗುರು ಬೆಟ್ಟ ಅಂತೂ. ವಾ ವೆದರ್ ಹಂಗೈತೆ, ಫುಲ್ಲು ಗ್ರೀನರಿ, ಸಾಕಾಗೈತೆ. ಟಾಟಾ ಕಾಫಿ. ಓಹೋ ಫುಲ್ ಅಪ್ಪಿಲ್ಲು. ಇಲ್ಲಿ ಪಾಚಿ ಕಟ್ಬಿಟ್ಟಿರುತ್ತೆ, ಜಾರ್ಬಿಡುತ್ತೆ, ಗೊತ್ತೇ ಆಗಲ್ಲ. ಓ ಕ್ರೇಜಿ. ಹೊಡಿರಿ ಇವಾಗಿರೋದು ಮಜಾ. ಫಾಸ್ಟ್ ಗೇರ್. ಓ ಯಾರೋ ಇಲ್ಲಿ ಗೀವ್ ಅಪ್ ಮಾಡ್ಬಿಟ್ಟಿದ್ದಾರೆ. R15 ವರೆಗೂ ತಗೊಂಬಂದು. ಓ ಮಸ್ತಾಗೈತೆ. ಕೇಳ್ಕೊಂಬಿಡೋಣ ಅವ್ರನ್ನ ಅಂತನಾ? ಯಾಕೆ ಬ್ರೋ? ಅದ್ಯಾವ್ದು ಬ್ರೋ ಗುಡ್ಡ ಅಂಕಂಟೈತೆ, ಕ್ರೇಜಿ. ಓನಾ ಓ ಆಯ್ಕೊಂಡ್ರಾ ಬ್ರೋ? ನಾನು ನೋಡತ್ತರ ಆಯ್ಕೊಬೇಕು ತಾನೆ. ನಾನು ಈ ಕಡೆ ತಿರುಗಿದಾಗ ಬಿದ್ದುಬಿಟ್ಟವ್ರು ಇವರು. ಓ ಎಡ್ಜಿಗೆ ಬಿದ್ದವ್ರು ಗುರು. ಹೋಗಿ ಇವರು. ಓ ಇಲ್ಲಿ ಸ್ಟ್ಯಾಂಡ್ ಹಾಕೋಕ್ಕಾಗ್ತಿಲ್ಲ. ಲೇ ತಡೀರೋ, ಯಾರು ಬೀಳ್ರಿ ಬ್ರೋ. ತಡೀರಿ. ಇವಾಗ ಬೀಳ್ರಿ. ನಮ್ದು ಧ್ಯಾನ ಹೊಡಿತಾನಮ್ಮ. ಹೊಡ್ಯೋ. ಹಾಂ ಬನ್ನಿ ಎತ್ತಬೇಕಾ? ಓಕೆ. ಓ ನೀವು ಕಾಲ ಗುಂಡಿ ಒಳಗೆ ಇಟ್ಬಿಟ್ರಾ? ಹಂಗೆ ಬೀಳೋದು ಬ್ರೋ. ಗೇರಲ್ಲಿ ಐತಲ್ವಾ? ಹಾಂ ಬ್ರೋ, ನೀವು ಹತ್ಬಿಟ್ರಿ ಹಂಗೆ ಗಾಡಿ ಮೇಲೆ. ಹಾಂ ನೀವು ಹತ್ರಿ ಗಾಡಿ ಮೇಲೆ. ಗಾಡಿಗೆ ಏನೂ ಆಗಿಲ್ಲ ಬ್ರೋ. ಇದೊಂದು ಚೂರು ಕೆಳಗಡೆ ಬೆಂಡಾಗೈತೆ ಅಷ್ಟೇ. ಮೇಲಕ್ಕೆ ಬಂತು ಬಿಡ್ರಿ 2 ಸೆಕೆಂಡು. ಒಂಚೂರು ಮೇಲೆ ಹಾಕ್ಬಿಟ್ರಿ ನೀವು. ಇನ್ನೂ ಮೇಲೆ ತಗೊಂಡೋಗ್ಬಿಡ್ರಿ. ಇನ್ನೂ ಮೇಲಕ್ಕೆ ಹೋಗ್ಬಿಟ್ರಿ ಬ್ರೋ. ಓ ಏನು ಸಕಾಲ ಐತೆ ಗುರು. ಜಿಡಿ ಮಳೆ ಬರ್ತೈತೆ ಬ್ರೋ. ಬನ್ನಿ ಒಂದು ಫ್ಲೋಲ್ ಹೋಗ್ರಿ. ಒಂದು ಫ್ಲೋಲ್ ಹೊಡೀರಿ ಬ್ರೋ. ಹಿಂಗೋಗಿ ರೈಟ್ಗೆ ಹೋಗಿ.
ಓ ಕೊಡಿ ಕೊಡಿ ಕೊಡಿ, ಅದೇ ಫ್ಲೋ. ಹಿಂದೆ ಇದ್ರೆ ಕೊಚ್ಚೆ ಇರ್ತದೆ. ಆರ್ತು, ನಾನು ಅಲ್ಲೇ ಆರಿಸ್ಕೊಂಡಿದ್ದೀನಮ್ಮ, ತಿರ್ಗಿ ಆರಿಸ್ಕೊಳ್ಳಲ್ಲ. ಚಿನ್ನು ಹತ್ಸು, ಚಿನ್ನು ಹೊಸ ಗಾಡಿ. ಬ್ರೋ ನಮ್ಮ ಚಿನ್ನು ಗಾಬ್ರಿ ಆಗ್ಬಿಟ್ಟವನೆ, ಹೊಸ ಗಾಡಿ ಬಿದ್ದಿದ್ಬಿಟ್ರೆ ಅಂತ. ಬಾರೋ ಹೋಗ, ಆ ಕಡೆಗೆ ಹೋಗ್ಬಿಡು. ಹಾಕಂಡ ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್. ಹೊಸ ಗಾಡೀಲಿ ನೀನು ಅಲ್ಲಿದ್ಯಾ? ಓ ಲೆವೆಲ್ 1. ನಾವೆಲ್ಲ ಹಚ್ಬಿಡ್ಲಿ, ಒಂದೇ ಫ್ಲೋಲ್ ಹೋಗ್ಬಿಡು ನೀನು. ಸ್ಕ್ರ್ಯಾಚಸ್ಸಾ? ಮೈಲ್ಡ್ ಸ್ಕ್ರ್ಯಾಚಸ್ಸು ಆಗಿಲ್ಲ, ಇದು ಸುಮ್ಮನೆ ಇದು ರಬ್ಬಿಂಗ್ ಮಾಡಿ ಹೋಗ್ಬಿಡ್ತದೆ. ಮಣ್ಣು ಕಣ, ಏನಾಗಿಲ್ಲ. ಹಚ್ಚು ಕೀ ಆಫ್ ಮಾಡಿ ಆನ್ ಮಾಡು, ಸ್ಟಾರ್ಟ್ ಆಗಲ್ಲ ಇಲ್ಲ ಅಂದರೆ. ಹಿಂಗೆ ಹೋಗ್ಬಿಡ್ಲಿ ಕಣೋ, ಹಿಂಗೆ ಹೋಗ್ಬಿಡ್ಲಿದ್ಯಾನ್, ಹೋಗ್ಲಾ ಇವನ್. ಲೇ ತಡಿಯೋ, ಹಂಗೆ ಜರ್ಕೊಡ್ಸು. ಸರ್ ಮಣ್ಣಾರುತ್ತೆ. ಅದು ಇನ್ನೊಂದ್ಸರಿ ಬೀಳ್ಸಂಗೆ. ಹೋಗು ಲೇ, ನೀನು ಹಿಂಗೆ ಕೊಟ್ಟು ಬಿಡೋದಲ್ಲ, ಅದು ಥ್ರಾಟಲ್ಲು ಸ್ವಲ್ಪ ಕೊಡ್ತಾ ಇರಬೇಕು ಒಂದು ಫ್ಲೋಲಿ. ವೀಲ್ ಸ್ಪಿನ್ ಹೊಡಿಯೋಕೆ ಬಿಡಬಾರ್ದು ನೀನೇ ಟ್ರ್ಯಾಕ್ಷನ್ನ ಕಂಟ್ರೋಲ್ ಮಾಡ್ಬೇಕು ಮ್ಯಾನ್ಯಲ್ ಆಗಿ. ಮಾಡಿ ಇವಾಗ ಅದೇನು ಮಾಡ್ತೀಯ ಹಂಗೆ, ಅದು ಹಂಗೆ ಹೆಂಗೆ ಸ್ವಲ್ಪನೇ ಕೊಡಬೇಕು. ಇವಾಗ ಹೋಗಿ ಹಂಗೆ ಒಂದೇ ಫ್ಲೋಲಿ. ತಡಿ ಅವ್ನು ಹೋಗ್ಬಿಡ್ಲಿ. ಬಾರೋ ಇವನು ಟ್ರ್ಯಾಕ್ಷನ್ ತಗೊಂಡ ನೋಡ್ರಿ, ಫುಲ್ ಕೊಡ್ತಿಲ್ಲ ಥ್ರಾಟಲ್ ಇವನು. ಓಕೆ ಓಯ್ ಹಿಂಗೆ ಆರುತ್ತದು, ಹಿಂಗೆ ಹೋಗ್ಬಿಡ್ತೀಯ, ಬೇಡ. ಹೋಗಿ ಬರ್ನೋಟೆಲ್ಲ ಬೇಡ, ಇಲ್ಲಿ ಆರಾಮಾಗಿನೇ. ಮಳೆ ಎಫೆಕ್ಟ್ ಹೆಂಗೈತೆ? ಮೇನ್ ಮಳೆ ಎಫೆಕ್ಟೇ ಕ್ರೇಜಿ. ಇಷ್ಟೇನಾ ಬ್ರೋ? ಅದು ಹೋಗು. ಹೊಡಿ. ಸಾಕು. ಲೇ ಚಿನ್ನು ಮತ್ತೆ ಬಿದ್ದ ಕಣೋ. ಲೇ ಚಿನ್ನು, ಸರಿ ಬೀಳ್ತೀಯೋ? ಲೇ ಸರಿ ಬೀಳ್ತೀಯಲ್ಲ, ಅವಾಗಲೇ ಆ ಸೈಡ್ಗೆ ಬಿದ್ದಿದ್ದು. ತಡಿಯೋ, ಎತ್ತುತ್ತೀವಿ, ಆಯಿತು ತಡಿಯೋ, ಎತ್ತುತ್ತೀವಿ. ಕೀ ಆಫ್ ಮಾಡಿದ್ಯಾ? ಲೇ ಬ್ರೋ, ಧ್ಯಾನ್ ತಡಿ. ಫಸ್ಟ್ ಸರ್ವಿಸ್ ಹಾಕೋ ಮುಂಚೆ ನೆನ್ನೆ 60ರಲ್ಲಿ ಹೋಯ್ತಾ ಇದ್ದಿದ್ದು. ಲೇ ಬಾರೋ, ಒಂದು 80 ತಕ 100 ತಕ ಬರ್ಬೋದು, ಏನಾಗಲ್ಲ ಅಂದರೆ. ಇಲ್ಲ, 60 ಮೇಲೆ ಒಂದೇ ಒಂದು ಬಂದಿಲ್ಲ ಕೊಡೋ. ಎತ್ರಿ. ಅಲ್ಲಿಂದಾನೇ ಸ್ಟಾರ್ಟ್ ಆಗಿರೋದಂಗೆ ಇವನಿಗೆ. ಕಲ್ ಮೇಲೆ ಬಿದ್ದರೆ ಎಫೆಕ್ಟ್ ಆಗುತ್ತೆ ಅಲ್ವಾ? ನಂದು ಎಕ್ಸ್ಪಲ್ಸ್ ಕಾಣಿಸ್ತಾನೆ ಇಲ್ವಲ್ಲ ಬ್ರೋ. ಯಾರು ಒಳ್ಳೊಳ್ಳೆ ಪ್ರಸಾದ. ನೋಡ್ರಿ, ಜಾಡ್ತಾ ಇದೆ ಫುಲ್ಲು, ಅದಕ್ಕೆ ಬಿದ್ದಿದ್ದು. ಓಹೋ ಅಲ್ಲಿ ಬಿದ್ದಿದ್ದು ಬ್ರೋ. ಕ್ಲೌಡ್ಸ್ ನೋಡ್ರಿ ಹೆಂಗೆ. ಬನ್ನಿ, ನೀನು ಮೇನ್ ನೋಡ್ಕೋಬೇಕಾಗಿರೋದು, ನೀನು ಆ ಕಡೆ ಈ ಕಡೆ ಗುಂಡಿ ಥರ ಇರುತ್ತಲ್ಲ, ಆ ಟೈಮಲ್ಲಿ ನೀನು ಸೆಂಟ್ರ್ ಭಾಗಕ್ಕೆ ಬಿಡ್ತೀಯ. ಆವಾಗ ನಿನಗೆ ಮೈಂಡಲ್ಲಿ ಇರಬೇಕು, ನನ್ನ ಕಾಲು ಇಕ್ಕಿದ್ರೆ ಎಟ್ಕಲ್ಲ, ನನಗೆ ಕೆಳಗಡೆ ಗುಂಡಿ ಟೈಪ್ ಐತೆ ಅಂತ. ಯಾಕಂತ ನೀನು ಆವಾಗಲೇ ಬೀಳೋದು. ಅವರು ಹಂಗೆ ಬಿದ್ದಿದ್ದು. ಹೊಸ ಗಾಡಿ ಮಾರ್ಬಿಡೋ ಸುಮ್ಮನೆ. ಓಲಿ ಬಿಡ, ಏನಾಗಲ್ಲ. ಅದಕ್ಕೆ ನಾನು ಏನು ಹೇಳ್ದೆ ಹೇಳು, ಫಸ್ಟ್ ಸರ್ವಿಸ್ ಹಾಕೋ ಮುಂಚೆ ಹಂಗೆಲ್ಲ ಆಡ್ತಿದ್ದಾಗ ಹಂಗೆ ಆಡಬಾರ್ದು, ಇಷ್ಟೊಂದು ಆಡಬಾರ್ದು ಅಂತ. ಹೊಸ ಗಾಡಿ ಅಂದಮೇಲೆ ದೃಷ್ಟಿಯಾಗಿರ್ತದೆ. ಇವಾಗ ಅದು ಬಿದ್ದಿ ದೃಷ್ಟಿ ಹೋಯ್ತು ಅಂತ ಹಂಗಾರೆ.
ಅಷ್ಟೇ. ತಪ್ಪೇನ್ ಗೊತ್ತಾ ಮಾಡಿದ್ದು, ಹ್ಞೂ ನಿಂಬೆಹಣ್ಣ ಫೋಟೋಗೋಸ್ಕರ ತೆಗ್ದಾಕ್ದ. ಹಂಗೆಲ್ಲ ಮಾಡೋದ್ನಾ? ದೋಷ ಆಗಿದೆ ನಿನಗೆ. ಆದರೂ ನಮ್ಮ ಚಿನ್ನು ಒಳ್ಳೆ ಸರಿಯಾಗಿ ಬಿದ್ದ ಮಾತ್ರ. ಹಾಂ 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 ಅಲ್ಲಿ ಬ್ರೋ ಆ ಥರ ಟೈಮಲ್ಲಿ ನಿಂತ್ಕೊಂಡ್ರೆ ಮುಗೀತು. ಅದು ತಿರ್ಗಾ ಟ್ರ್ಯಾಕ್ಷನ್ ತೊಗೊಳಕ್ಕೆ ನಮಗೆ ಕಷ್ಟ ಆಗುತ್ತೆ. ಹಾಂ ಅವ್ರು ನಾವು ಅಚಲು ಬೆಟ್ಟಕ್ಕೆ ಹೋದಾಗ ಹಿತೇಶ್ ಅವ್ರು ಬಿದ್ದಿದ್ರಲ್ಲ, ಸೇಮ್ ಹಿಂಗೆ ಬಿದ್ದಿದ್ದು. ಹಾಂ ಓ ನೀವು ಗಾಡಿ ಬಿಟ್ಟು ಎಗ್ರೋರು ನೀವು. ಗಾಡಿ ಬಿಟ್ಟು ಎಗ್ರೋರು ಅವರು, ಗಾಡಿ ಬೀಳ್ತದೆ ಅಂದರೆ. ಕೀ ಆನಲ್ಲೇ ಬಿಟ್ಟಿದ್ದೀನಲ್ಲ ಬ್ರೋ, ಯಪ್ಪ ಮಜಾ ಇದೆ ಗುರು. ಯಾವುದೋ ಚಿಕ್ಕ ಬೆಟ್ಟ ಅಂತ ಕರ್ಕೊಂಬಂದ್ರು, ನೋಡಿದ್ರೆ ಒಳ್ಳೆ ಕ್ರೇಜಿ ಆಗೈತೆ. ಅಂದರೆ ಇದೆಲ್ಲ ಮಳೆ ಎಫೆಕ್ಟು. ಇದು ಗಾಗಲ್ಸ್ ಕರೆಕ್ಟಾಗಿ ಹಿಂದಗಡೆ ಕೂತೈತಾ ಅಂದರೆ ಚೆನ್ನಾಗಿ ಕಾಣಬೇಕು ಆಮೇಲೆ. ಓ ಆಫ್ ಆಗ್ಬಿಡ್ತು. ನಾನು ಎಕ್ಸಾಸ್ಟ್ ಬೇರೆದು ಹಾಕ್ಸೀನಿ ಬ್ರೋ, ಸ್ಪಾರ್ಕ್ ಪ್ಲಗ್ಗು ಇರಿಡಿಯಮ್ ಹಾಕ್ಸ್ಬೇಕು. ಚಿನ್ನು ಇನ್ನೊಂದ್ಸರಿ ಆಯ್ಕೋ ಚಿ. ನಡಿ ಆಯ್ತು ಬಾ ಏನಾಗಲ್ಲ. ಇಲ್ಲಿ ಬರಲಿ, ನನ್ನ ಹಿಂದೆ ಬರೋ, ನನ್ನ ಹಿಂದೆ ಬಾ ನನ್ನ ಹಿಂದೆ ಬಾರೋ. ಇಲ್ಲಿ ಅಲ್ಲಿ ಪೊದೆಗೆ ಬಿಟ್ಬಿಡು ಹಂಗಾರೆ. ಹೊಸ ಗಾಡಿ ತಗೊಂಡು ಪೊದೆಗೆ ಬಿಡ್ತಾವ ನೀನು. ಓ ಕ್ರೇಜಿ ಗುರು, ಸಾಕಾಗೈತೆ. ಓ ವಿಡಿಯೋ ಮಾಡು, ಜುಯಿ ಅಂತ ಬಿಡ್ತೀನಿ. ಸೂಪರ್. ಓ ಇಲ್ಲಿ ಯಾವ್ದು ಗುರು, ಕೆಸರು ಗದ್ದೆ ಮಾಡೋರೆ. ಕ್ರೇಜಿ ಬ್ರೋ. ಅಲ್ಲೇನು ಬ್ರೋ ಕೆಸರು ಗದ್ದೆ ಮಾಡೋರೆ, ಯಾವುದೋ ಬಲೇರನೋ ಯಾವುದೋ 4 ವೀಲ್ ಗಾಡಿ ಬಂದು ರುಬ್ಬಾಡ್ಬಿಟ್ಟವ್ರೆ ನೋಡ್ರಿ. ಓ ಬ್ರೋ ಏನೈತೆ ಬ್ರೋ ಇಲ್ಲಿ ನೋಡಿ ಬ್ರೋ, ಇಲ್ಲಿ ಅದು ಯಾವುದೋ ರೀಲ್ ನೋಡ್ಬಿಟ್ಟು ಈ ಜಾಗಕ್ಕೆ ಹೋಗ್ಬೇಕು ಅಂತ ಇದೆ ನಾನು. ಇದೇ ಥರ ಫುಲ್ ಗ್ರಾಸು ಹೆಂಗೈತೆ ನೋಡ್ರಿ. ತಡೀರಿ ಹಂಗಾರೆ ವೀಡಿಯೋ ಮಾಡಿರಿ ಬ್ರೋ, ಹಂಗೆ ಇಲ್ಲಿಂದ ಅಲ್ಲಿಗೆ ಹೋಯ್ತೀನಿ. ಬ್ಯಾಸ್ ಪ್ಲೇಟ್ ಐತಪ್ಪ ಇದಕ್ಕೆ ಬ್ರೋ ಇವಾಗ. ಹಾಂ ಓಯ್ ಸಕ್ಕದ ಕಾಣ್ತೈತೆ ಬ್ರೋ ಜಾಗ ಮಾತ್ರ. ಅಂಡರ್ ರೇಟೆಡ್ ಇದು. ಹಾಂ ಮಳೆಗಾಲದಲ್ಲಿ ಮೈಕಾ ಡೆಡ್ ಕ್ಯಾಟ್ ಅದು. ಅದೇ ನೀರು ಹೋದ್ರೆ ಅದು ಡೆಡ್ ಕ್ಯಾಟ್ ನಿಜವೂ ಡೆಡ್ ಆಗಿಬಿಡುತ್ತೆ ಅವಾಗ. ಎಲ್ಲೋ ಹೋಗ್ಬಿಟ್ಟಿದ್ದೀವಿ ಇನ್ನೂ ಫೀಲ್ ಅಲ್ವಾ. ಸಾಕಾದ ಕಾಣ್ತೈತೆ. ಹೆಂಗೆ ಅಂದರೆ ಒಂದು ಸೆಕೆಂಡ್ಗೆ ಕ್ಲೌಡ್ಸ್ ಬಂದು ಎಲ್ಲ ವ್ಯೂನ ಕವರ್ ಮಾಡಿಬಿಡುತ್ತೆ, ತಿರ್ಗಾ ಆಮೇಲೆ ಹಂಗೆ ಮೂವ್ ಆಗುತ್ತೆ. ಬರ್ರಿ ಹೋನ, ಎಲ್ಲ ಹತ್ಬಿಟ್ರಿ ಒಂದೇ ಸರಿ ಹೋಗೋದ. ಮಸ್ತ್ ಇತ್ತಿದ್ದು. ನಾನು ಇಳಿಸ್ಬಿಟ್ಟು ಇನ್ನೂ ಸರಿ ಹತ್ತಿಸ್ತೀನಪ್ಪ. ಸ್ವಲ್ಪ ಇದಿಷ್ಟು ಮೇಲೆ ಕತ್ಕೊಂಡ್ರೆ ಸಾಕು, ಹೋಗ್ಬಿಡ್ಬೋದು. ಹಿಂದೆಯಿಂದ ನಾನು ಬರಲ್ಲಪ್ಪ, ಕೊಚ್ಚೆ ಇರುತ್ತೆ ಅಷ್ಟೇ. ಹೋಗು ಇವಾಗ. ಹೋಗ್ಬಿಡು ಅದೇ ಫ್ಲೋಲಿ. ಇವನು R15 ಒಂದು ಗತಿ ಮಾಡೇ ಕಳ್ಸೋದು ಗುರು.
ಹೋಗ್ರಿ ಹೋಗ್ರಿ ಓಯ್ ಬ್ರೋ ಚಿನ್ನು 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 ಬೇಗ ಅಲ್ಲಿ ಮೇಲೆ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡು. ಇಲ್ಲಿ ಹಚ್ಕೊಂಬಂದು ನಾನು ಅಲ್ಲಿ ವೀಲಿನೇ ಹೊಡಿತೀನಿ ಸ್ವಲ್ಪ ಆರಾಮಾಗಿ. ಅದಕ್ಕೆ ರೆಡಿನಾ ಟೇಕಾ ಸ್ಟಾರ್ಟ್. ಇಲ್ಲಿ ದಾರಿ ಐತಲ್ಲ ಗುರು ಚೆನ್ನಾಗೇನೆ. ಫುಲ್ ಫೈನ್ ದಾರಿ ಇದೆ ಗುರು, ಸಖತ್ತಾಗೇ ಇದೆ. ಅದು ಸೆಕೆಂಡ್ ಗೇರಲ್ಲೇ ಹೋಯ್ತೈತೆ ಸ್ಮೂತಾಗಿ. ಬಸವಣ್ಣನ ದೇವಸ್ಥಾನ ಇದೆ ಇಲ್ಲಿ, ಇಲ್ಲಿಂದ ನುಗ್ಗಿಬಿಡ್ಲಾ? ಅಲ್ಲಿ ಪೈಪ್ ಅಡ್ಡ ಇದೆ ಅನಿಸುತ್ತೆ, ಆದರೂ ನುಗ್ಗೇ ಬಿಡ್ತೀನಿ. ಓಹೋ ಓ ನೆಕ್ಸ್ಟ್ ಲೆವೆಲ್ ಜಾರ್ತೈತೆ ಗುರು ಕಲ್ ಮೇಲೆ. ಯಪ್ಪ ಸ್ವಾಮಿ ನಾನು ಸ್ಮೂತಾಗಿ ಬಂದ್ಬಿಟ್ಟೆ. ಒಂದು ಸ್ವಲ್ಪ ನಾವೇನಾದರೂ ಬ್ರೇಕ್ ಅಪ್ಲೈ ಮಾಡಿದ್ರೆ ಸಡನ್ನಾಗಿ ಓಹೋ ಹೋ 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 ಹೋ. ನೆಕ್ಸ್ಟ್ ಲೆವೆಲ್ ಜಾರುತ್ತೆ ಬ್ರೇಕ್ ಅಪ್ಲೈ ಮಾಡಿಬಿಟ್ರೆ ಸಡನ್ನಾಗಿ. ABS ಆಫ್ ಮಾಡ್ರಂತೂ ಗಾನ್ ಕೇಸ್. ಈಗ ಗ್ಲೌಸ್ ಹಾಕೊಂಡೆ ಫುಲ್ ಚೆಚ್ಚಾಡ್ಬಿಟ್ಟೆ ಗುರು, ಫುಲ್ ಯೂಸ್ ಟು ಆಗಿಬಿಟ್ಟೆ ಗ್ಲೌಸ್ಗೆ. ಇನ್ನೂ ಮೇಲ್ಕೆ ಹೋಗುತ್ತಾ? ಹೆಂಗೆ ಹೋಗ್ಬೇಕು ಅಂಕಲ್? ಈ ಕಲ್ ಮೇಲ ಅಲ್ಲಿ ಪಕ್ಕದಲ್ಲಿ ಮಣ್ಣು ರೋಡ್ ಐತಲ್ಲ ಹಂಗ, ಈ ಕಲ್ ಮೇಲ ಮಣ್ಣು ರೋಡಲ್ಲಿ ಹೋಗ್ಬೋದು, ಕಲ್ ಮೇಲೆ ಹೋಗ್ಬೋದು. ನಿನ್ ಗಾಡಿ ಆ ಕಲ್ಗೆ ಯಾವ ಲೆಕ್ಕನಪ್ಪ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಅಂದರೆ ಪಾಚಿ ಐತೆ ಅಂಕಲ್ ಅಷ್ಟೇ. ಮಾಮೂಲಿ ಟೈಮಲ್ಲಿ ಆಗಿದ್ರೆ ಮಳೆ ಇಲ್ಲ ಅಂದಿದ್ರೆ ಇಲ್ಲಿಂದ ಬರ್ತಿದ್ದೆ ಆರಾಮಾಗಿ, ಇಲ್ಲೇ ಡೈರೆಕ್ಟ್ ಹಿಂಗೆ ಬಂದುಬಿಡ್ತಿದ್ವಿ. ಇನ್ನು ಎಷ್ಟು ದೂರ ಹೋಗ್ಬೋದು ಅಂಕಲ್? ಹಾಂ ತುಂಬಾ ಚೆನ್ನಾಗಿದೆ. ಹಂಗ ಅಲ್ಲಿ ಕೆಳಗಡೆ ಇದ್ದಾಗ ಹೆಂಗೆ ಕಾಣ್ತಿತ್ತು ವ್ಯೂ, ಇವಾಗ ಅಲ್ಲೇ ವ್ಯೂ ಬ್ಲಾಕು ಕ್ಲೌಡ್ಸಿಂದ. ನನಗೆ ಈ ಗ್ಲೌಸ್ ಫುಲ್ ಅಡ್ಜಸ್ಟ್ ಆಗ್ಬಿಡ್ತು ಬ್ರೋ. ಗ್ಲೌಸ್ ಹಾಕೊಂಡು ಹೊಡಿತಾ ಇದ್ದೀನಿ ಆಫ್ ರೋಡ್ನ. ಓಹೋ ಹಿಮಾಲಯ ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ ಎನ್ನ. ನಾವು ಮೆಟ್ಲು ಮೇಲೆ ಹತ್ಸೋದ? ಮೆಟ್ಲಲ್ಲಿ ನಾವು ಹತ್ತಲ್ಲ, ನಮ್ಮ ಗಾಡಿ ಹತ್ತುತ್ತೆ. ಯಾಕೆ ಬ್ರೋ? ನಡೀರಿ ಬ್ರೋ. ಓ ಅಯ್ಯೋ ವಾ, ಫ್ಲೋ ಅಲ್ಲಿ ಬರಲೇಬೇಕು ಗುರು. ಅಲ್ಲಿ ನಿಮ್ಮದು ಸ್ಲಿಪ್ ಆಯ್ತಾ? ಫ್ಲೋ ಬಿಟ್ಟರೆ ಲಾಕ್ ಆಗ್ಬಿಡ್ತೀವಿ. ಕಲ್ಲು ಹಂಗೆ ಸ್ಲ್ಯಾಂಟ್ ಐತೆ, ಅದಕ್ಕೆ ತಡೀರಿ ತಡೀರಿ. ಓ ಏನು ಗುರು ಇದು, ಸ್ವರ್ಗ ಇದು. ಓಹ್, ನಾನು ಈ ಪಾಚಿಲ್ ವೀಲಿ ಹೊಡಿಯೋಕೆ ಹೋಗ್ತಾ ಇದ್ದೀನಿ. ಅವಾಗಲೇ ಎಲ್ಲ ಟಾಪಲ್ಲಿದ್ದೀವಿ ನಾವು, ಇವಾಗ ಟಾಪಲ್ಲಿರೋದು ನಾವು. ಆ್ಯಕ್ಚುಯಲ್ ಆಗಿ ವಿ ಆರ್ ಆನ್ ದ ಟಾಪ್ ಗೈಸ್. ಬ್ರೋ ನಾನು ನೀವು ಹೇಳ್ದಾಗ ಯಾವುದೋ ಒಂದು ಬೆಟ್ಟ ಹಿಂಗೆ ಹಚ್ತೀವಿ, ಒಂದು ಅರ್ಧ ಗಂಟೆ ಇಳಿಸ್ತೀವಿ ಅಂದ್ಕೊಂಡಿದ್ದೆ. ಮಜಾ ಐತಾದ್ರು ಕ್ರೇಜಿ. ಆ ವ್ಯೂನು ಹಂಗೆ ಐತೆ ಬ್ರೋ. ಕ್ಲೌಡ್ಸು ನಾವು ಬಂದಿರೋ ವೆದರ್ ಹೇಳ್ರಿ, ಕ್ರೇಜಿ. ಇಲ್ಲಿ ಮೇನ್ ದೇವಸ್ಥಾನ ಇರೋದು. ಏನು ದೇವಸ್ಥಾನ ಬ್ರೋ ಇದು?
ಪಾರ್ವತಮ್ಮ ದೇವಿ ದೇವಸ್ಥಾನ ಇಲ್ಲಿರೋದು. ಇವಾಗ ಇಳಿಸೋದು. ನಾನಂತೂ ಮೇನ್ ಥಿಂಗ್ ಏನಪ್ಪ ಅಂತಂದರೆ ABS ಆಫ್ ಮಾಡೋಕ್ಕೋಗಿಲ್ಲ, ABS ಆನಲ್ಲೇ ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಪಾಚಿ ಐತೆ ಗುರು ಕಲ್ ಮೇಲೆ. ನಾವು ಬ್ರೇಕ್ ಹಿಡಿದು ಬ್ರೇಕ್ ಲಚ್ಚಕ್ಕಂತ ಲಾಕ್ ಆಗಿ ಜಾರ್ಕೊಂಡು ಹೋಗ್ತೀವಿ ಆಮೇಲೆ. ಓಹೋ ಹೋ ಕ್ರೇಜಿ ಗುರು. ಓಹೋ ನಾನು ಬ್ರೇಕೇ ಹಾಕಿಲ್ಲ ಜಾರ್ತೈತೆ. ಅಲ್ಲಿ ನೀರು ಮೇಲೆ ಹೋಗ್ಬಾರ್ದು ಗುರು, ಡ್ರೈ ಆಗಿರೋ ಜಾಗದಲ್ಲಿ ಹೋಗ್ಬೇಕು. ಮಸ್ತಾಗೈತೆ ಮಾತ್ರ ಬೆಟ್ಟ ಇದಂತೂ, ಚೆನ್ನಾಗಿತ್ತು ಗುರು. ಓ ಹೆಂಗಿದೆ ನೋಡ್ರಿ ಇದು ವ್ಯೂ. ಇಲ್ಲಿ ಯಾರು ಬ್ರೋ ಡೋನಟ್ಸ್ ಎಲ್ಲ ಹೊಡೆದವ್ರೆ, ನಾವು ಹೊಡೆಯೋದು ಬೇಡ ಹಂಗಾರೆ. ಜನ್ ನಂಗೆ ಆರಿಸ್ಬೇಡ ಕಣೋ. ಆ ಕಡೆ ಹೊಡೆದ, ಓಕೆ. ತಗೊಳಪ್ಪ ಯತೀಶ. ಬರ್ರ, ಆಯಿತು ಸಮಾಧಾನ ಬನ್ನಿ, ಆಯಿತು. ಇಲ್ಲಿ ಬೇಡ. ಓ ಇಲ್ಲಿ ನಡ್ಕೊಂಬರೋ ಜಾಗನ ಇದು. ಅಲ್ಲಿ ವ್ಯೂ ಚೆನ್ನಾಗಿತ್ತು ಕಣಲ್ಲ. ಒಂದೇ ಒಂದು ಸೆಕೆಂಡ್ ತಡಿ. ಇಲ್ಲಿಂದನೇ ವೀಡಿಯೋ ಮಾಡೋದು. ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಿಲ್ಸ್ಕೊಂತೀನಿ ನಮ್ಮ ಅರ್ಧ ಹತ್ರ ಕರೆಕ್ಟಾಗಿ ಬೈಕ್ನ. ಅವ್ರೇನು ಫೋಟೋ ಹೊಡ್ಸ್ಕೊಂತವ್ರ, ಸುಮ್ಮನೆ ಫೀಲ್ ಮಾಡ್ತವ್ರ ಜಾಗನ. ಸಾಕಾದ ಕಾಣ್ತೈತೆ ಹೈಟ್ ವೈಸು. ನಂದಲ್ಲಿ R15 ಆದಮೇಲೆ ನಾನು ಬರಬೇಕಾಗಿತ್ತು. ಅದಾದಮೇಲೆ 3 ADV ಕರೆಕ್ಟಾಗಿರೋದು. ಇಲ್ಲೊಂದು ಕ್ಲೀನಾಗಿ ಸಾಲಾಗಿ ನಿಲ್ಲಿಸ್ಬಿಟ್ಟು ಫೋಟೋ ತಗೊಂಡ್ವಿ. ಇವಾಗ ಕೆಳಗಡೆ ಇಳಿಸ್ಬೇಕು. ಅಲ್ಲೊಂದು ಫುಲ್ಲು ಕೆಸರು ಗದ್ದೆಯಲ್ಲಿ ಟೈರ್ ಇಳಿತು ಬಿಗಿಯಾಗಿ. ಇವಾಗ ಬರುವಾಗ ಹೆಂಗಾಗೈತೆ ನೋಡ್ರಿ ಕೆಸರು, ಫುಲ್ ಕೆಸರು. ಹಿಂದೆ ಟೈರು ಕೆಸರು, ಮುಂದೆ ಟೈರು ಕೆಸರು. ಇವಾಗ ಎಲ್ಲಾದರೂ ಹೋಗೋಗಲ್ಲಿ ರೋಡಲ್ಲಿ ನೀರು ನಿಂತಿದ್ರೆ ಅದ್ರೊಳಗಡೆನೇ ಹೋಗ್ತೀನಿ ನಿಧಾನಕ್ಕೆ, ಆರಾಮಾಗಿ ತೊಳ್ಕೊಳ್ಳುತ್ತೆ ಅವಾಗ. ಎಲ್ಲ ಗಾಡಿನೂ ಅದೇ ಟರ್ನ್ ಮಾಡ್ತಾಯಿದ್ ಬ್ರೋ ಅಲ್ಲಿ ಕೊಚ್ಚೆ. ಅಲ್ಲೇ ದಾರಿ ಆಗ್ಬಿಟ್ಟೈತೆ ಬಿಡಿ ಆರಾಮಾಗಿ. ಆರಾಮಾಗಿ ಇಳಿಬೋದು. ಬಾಯಿಲಿ ನೀನಲ್ಲಿ ಫುಲ್ ಡೌನ್ ಬಂದ್ಬಿಡುತ್ತಲ್ಲ, ಅವಾಗ ಕ್ಲಚ್ ಹಿಡ್ಕೋಬೇಡ, ಫಸ್ಟ್ ಗೇರಲ್ಲೇ ಇರಲಿ. ಓ ಆಗಲೇ ಬಾಯ್ಸ್ ಎಲ್ಲ ಅಲ್ಲಿ. ಓ ಲೇ ಚಿನ್ನು ನಡೆಯಲ್ಲ. ನಿಲ್ಸ್ಕೊಂಡು ಯೋಚನೆ ಮಾಡಬಾರ್ದು, ಆ ಫ್ಲೋಲೇ ಹೋಗ್ಬಿಡ್ಬೇಕು. ಹಂಗೆ ನಡೆಯೋ, ಅವ್ನು ಹೆಂಗೆ ಹೋದಾಗ ನಡೆಯೋ. ನಡಿ, ನಿಧಾನಕ್ಕೆ ತಿರ್ಸ್ಕೋ. ಓಹೋ ಕಲ್ ಮೇಲೆ ಹತ್ಬಿಡ್ತು ಟೈರು. ಆ ಗುಂಡಿ ಒಳಗಡೆನೇ ಹೋಗು, ಅದ್ರೊಳಗಡೆ ಹೋಗು. ಅಷ್ಟೇ. ನಾವು ಗುಂಡಿಲಿ ಏನು ಹೋಗೋದು ಬೇಡ, ನಾವು ಆರಾಮಾಗಿ ಇಲ್ಲಿ ಹೋಗ್ಬೋದು. ಹೋಗೋ ಫ್ಲೋಲಿ. ಲೇ ಕ್ಲಚ್ ಹಿಡಿಬೇಡ, ಬಿಟ್ಬಿಡು, ಹೋಗು. ಓಹೋ ವಿಡಿಯೋ ಮಾಡ್ತವ್ರೆ. ನಡೆಯಲ್ಲ, ವಿಡಿಯೋ ಮಾಡ್ತವ್ರೆ. ತಡಿ ಗುರು, ಇನ್ನೂ ಮಣ್ಣಾಗ್ಬಿಡುತ್ತೆ.
ಹಂಗೆ ಬೇಡ ಗುರು. ಹಾಂ, ಅದ್ರ ಕೆಳಗಡೆಯಿಂದ ಹಾಕು, ಎತ್ತೆಸಿ ಹಂಗೆ ಹಿಂಗನ್ನು. ಫುಟ್ಬಾಲು ಗೋಲ್ ಹೊಡಿ ಗೋಲು. ಈಗ ಆಗಿರೋ ಕೊಚ್ಚೆಗೆ ಇನ್ನೂ ಜಾರೋದು ಚಪ್ಪಲಿ. ಅಯ್ಯೋ, ಚಪ್ಪಲಿ ಹಾಕೊಳ್ಳೋದೇ ಒಂದು ಸಾಧನೆ ಮಾಡ್ತವನಲ್ಲಿ. ಲೇ, 2 ಬೆಳ್ಳಲ್ಲಿ ಹಿಂಗೆ ಹಿಡ್ಕೊಂಡು ಹಾಕೊಳ್ಳೋ ಚಪ್ಪಲಿ ಹಾಕೋ. ನಡಿ ಇವಾಗ, ನಡಿ ನಡಿಯೋ. ಅವನು ಹೆಂಗೆ ಹೋಯ್ತಾನೆ ನಡಿ, ಹಂಗೆ ಅವ್ನು ಹೆಂಗೆ ಹೋಯ್ತಾನೆ ನಡಿಯೋ. ನಾನು ಹಿಂದೆ ಇಲ್ವಾ ಇಲ್ಲಿ? ಥೋ ಲೇ, ನೀನು ಕಾಲ್ನ ಯಾಕೆ ಇಡಕ್ಕೆ ಹೋಯ್ತೀಯಾ? ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹೋಗು. ಹೋಗು ಹಂಗೆ. ಬ್ರೋ, ಚಪ್ಪಲಿ ಸಿಗಾಕೊಂಬಿಟ್ಟಿತ್ತಲ್ಲಿ. 5 ನಿಮಿಷ ಚಪ್ಪಲಿ ಬಿಡಿಸಿದಾಯ್ತು ಒಂದು. ಬಾಯ್ಸ್, ಇವಾಗ ಡೈರೆಕ್ಟ್ ನಾವು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇಗೆ ಹೋಗೋದು ಫುಲ್ಲು ಆಫ್ ರೋಡ್ ಇದೆಯಂತೆ. ಅಲ್ಲಿ ಹೋದಾಗ ಸಿಗ್ತೀನಿ ನಿಮಗೆ.